ಫಸ್ಟ್ ಅವರಿಗೆ ಒಂದು ನಮಸ್ಕಾರ ಮಾಡಿ ಕಂಟಿನ್ಯೂ ಮಾಡೋದು. ಬೇಬಿ ಕಾರ್ನ್ ಮಂಚೂರಿ, ಅವರು ಪೂರಿ. ನಾವೆಲ್ಲ ಹೋಗ್ತೀವಿ ಅಂದ್ರೆ 219 ಕಿಲೋಮೀಟರ್ ಅಷ್ಟೇನಾ? ಅಣ್ಣ ತಮ್ಮಂದಿ ಜಾಸ್ತಿ ಇದ್ದಾರೆ ಇಲ್ಲಿ. ನೀರ್ ನೋಡು, ಯಾವ ಫಾಲ್ಸ್ ಇದೆ. ಬಾಯ್ ಬಹಳ ಸಂತೋಷ ಆಗ್ತಾ ಇದೆ. ಕರೆಕ್ಟ್ ಮಾತಾಡು. ಒಮ್ಮೆ ಅಂಡಕೊಂಡ ಬರ್ಡೇ ಬಾಯ್ ನೋಡಿದ್ರೆ ಇವತ್ತು ಬರ್ಡೇ ಬರೀ ಟ್ರಾವೆಲ್ಲೇ ಆಗೋಯ್ತು. ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ನಮಸ್ತೆ ಸ್ನೇಹಿತರೆ, ನಾವೀಗ ಮಂಗಳೂರು ಓಡ್ತಾ ಇದೀವಿ. ವೆಲ್ಕಮ್ ಹೇಳ್ಬೇಕು ಫಸ್ಟ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ. ಹೇಳು, ಪರವಾಗಿಲ್ಲ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಮ್ಯಾದೇವು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವೀಗ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ದೀವಿ. ತುಂಬಾ ವರ್ಷದ ಫ್ರೆಂಡ್ಸು ಸ್ನೇಹಿತರೆ. ಒಂದು ಪ್ಲೇಸ್ ಹೇಳಲ್ಲ, ಒಂದು ಪ್ಲೇಸ್ ಅದು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ ಪ್ಲೇಸ್ಗೆ, ಆ ಜಾಗಕ್ಕೆ, ಆ ಸನ್ನಿಧಾನಕ್ಕೆ ಹೋಗ್ಬೇಕು ಅಂತ ಭಾರಿ ವರ್ಷಗಳಿಂದ ಕನಸ್ಕಾಣ್ತಿದ್ದೆ. ಅದು ಇವತ್ತು ಈಡೇರ್ತಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಾವು ದರ್ಶನ ಮಾಡ್ತೀವಿ, ಆದ್ರೆ ನಿಮ್ಗೂ ದರ್ಶನ ಮಾಡಿಸ್ತೀವಿ. ಓಡೋಣ ಬನ್ನಿ ಸ್ನೇಹಿತರೆ. ಅಂದ್ರೆ ಅಲ್ಲಿ ಮುಂದೆ ಆರ್ಚ್ ಅದು ನೋಡ್ಬೋದು. ಸೊ ಫೈನಲಿ ನಾವು ಹಬ್ಬ ಎಲ್ಲ ಮುಗಿಸ್ಕೊಂಡು, ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಎಲ್ಲಿ ಇದ್ವಿ ಹೇಳು. ಹೋಗ್ತೀವಿ ಅಂದ್ರೆ ಫುಲ್ ಎಕ್ಸೈಟ್ ಆಗಿದ್ದೀವಿ. ಸೊ ತುಂಬಾ ದಿನಗಳಾಗಿತ್ತು ಈ ತರ ಲಾಂಗ್ ಜರ್ನಿ ಮಾಡಿ. ಸೊ ಇವಾಗ ಹೊರಡ್ತಾ ಇದೀವಿ. ಹೋಗ್ತಾ ಹೋಗ್ತಾ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಅಂತ ಎಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇವ್ರು ವೆಲ್ಕಮ್ ಮಾಡಿದ್ದಾರೆ, ಥ್ಯಾಂಕ್ ಯು. ಮತ್ತೆ ಬೇರೆ ಹೇಳ್ತೀರಾ? ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಏನೋ ಅಪ್ಡೇಟ್ ಮಾಡ್ತೀವಿ. ಸಾಕು ಬಿಡಿ, ಆಗಿಲ್ಲ ಅಂದ್ರೆ ಸಾಕು. ಸ್ವಲ್ಪ ಇನ್ನೊಂದ್ಸತಿ ಮಾಡು. ಅದು ಎಲ್ಲೋ ಬೋರ್ಡ್ ಆ ಥರ ಮಾಡಲ್ಲ ಅವನು. ಏನ್ ಹಾಕಿರ್ತಾರೆ, ಏನಕ್ಕೆ ಹಂಗ್ ಬರೋದು? ವಿಡಿಯೋ ಮಾಡ್ತಾ ಇದೀವಿ, ಬೇಡ ಬೇಕಂತ ಮಾಡ್ತಾರ. ಬೇಡ, ನನ್ ಕ್ಯಾಮ್ರಾ ಮಾಡೋದು. ಎತ್ತು ಜೇಜಿ ಕೈ ಮುಗಿ. ಈವ್ನಿಂಗ್ ಭಯ್ಯಾ. ಆಂಜನೇಯ. ನಾವೆಲ್ಲ ಈ ಟ್ರಿಪ್ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಅವರಿಗೆ ಒಂದು ನಮಸ್ಕಾರ ಮಾಡಿ ಕಂಟಿನ್ಯೂ ಮಾಡೋದು. నమస్తే ప్రసాద్. బాగున్నాం ప్రసాద్, మీరు ఎట్లుండారు? థ్యాంక్ యూ సో మచ్ ప్రసాద్. ఏం గడ్డి ఓ, చాలా సంతోషం ప్రసాద్. ఎమ్గనూరు, ఆంధ్ర. ಪ್ರತಿ ವರ್ಷ ಇವ್ರ ಬರ್ಡೇಗೆ ಅವ್ರ ಊರಲ್ಲಿ ಅನ್ನದಾನ ಮಾಡ್ತಾರೆ. ಆ್ಯಂಡ್ ಅನಾಥಾಶ್ರಮದಲ್ಲಿ ಕೇಕ್ ಕಟ್ ಮಾಡಿಸ್ತಾರಲ್ಲ. ದೇವರು ಅಲ್ಲ, ದೇವರು ಲಿಸ್ಟ್ ಅಲ್ಲಿ ನೀವು ಇರ್ತೀರ ಸರ್, ಅಷ್ಟೇ ಏನಿಲ್ಲ. ದೇವರು ಸಹಾಯದಲ್ಲಿ ನೀವು ಇರ್ತೀರ, ಅಷ್ಟೇ ಏನಿಲ್ಲ. ದೇವರು ತುಂಬಾ ಆಶೀರ್ವಾದ ಇರ್ಲಿ ಸರ್ ನಿಮಗೆ. ನಿಮ್ಮ ಸೈನಿಕರು ಇದಾರ, ನಿಮ್ ಸೈನಿಕರು ಸೈನಿಕರು ಇದಾರೆ ಸರ್. ತುಂಬಾ ಇಷ್ಟರಲ್ಲಿ ಮಾಡ್ತಿದ್ದಾರೆ. ಛತ್ರಿ ಎಲ್ಲ ಕೊಂಡು. ಓಕೆ. ನಾನು ಬಿಸಿಬೇಳೆ ಬಾತ್ ತಗೊಂಡೆ. ಆ್ಯಂಡ್ ಸ್ಟಾರ್ಟರ್ಸ್ ಬಂದು ಬೇಬಿ ಕಾರ್ನ್ ಮಂಚೂರಿ, ಅವರು ಪೂರಿ ಆ್ಯಂಡ್ ಇವರು ಪೂರಿ. ಸೊ ಎಲ್ಲಿ ಹೊಡಿಬೇಕಲ್ಲ ಹೊಡಿದೀನಿ ಸುಮ್ಮನೆ ಆರಾಮಾಗಿರೋ. ಇನ್ನು 4 hours ಇದೆ. ಎಷ್ಟು? 219 ಕಿಲೋಮೀಟರ್ ಅಷ್ಟೇನಾ? ಹಾಂ.
150 ಕಿಲೋಮೀಟರ್ ಮೇಲೆ ಬಂದ್ಬಿಟ್ಟಿದ್ದೀವಿ. ಅಲ್ಲೊಂದು ನೀರು ಬರ್ತಾ ಇದೆ ಅಮ್ಮ. ಸಕ್ಕತ್ತಾಗ್ಲೇ ಅಲ್ಲ. ನೀರ್ ಸೌಂಡ್ ನೋಡು. ಯಾವ ಫಾಲ್ಸ್ ಇದೆ. ಎಷ್ಟು ಚೆನ್ನಾಗಿದೆ ನೋಡು. ನೀರ್ ಯಾಕೆ ಕಲರ್ ಹಂಗೈತೆ? ಸಾಕು ಸಾಕು. ನೀವು ಬಿಟ್ರೆ ಯಾಕೋ ನೀರೊಳಗಡೆ ಇಳಿಯೋಣ. ನಾವು ಧರ್ಮಸ್ಥಳ ಘಾಟ್ ಸೆಕ್ಷನ್ ಹತ್ರ ಇದ್ದೀವಿ. ಸೊ ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿತ್ತು, ಅದಕ್ಕೆ ಇಳಿದ್ಬಿಟ್ಟು ನೋಡ್ತಾ ಇದ್ದೀವಿ. ಚೆನ್ನಾಗಿದೆ. ಮೇಲೆ ಮೋಡ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವಲ್ಲಿ ಸೂಪರ್ ಇದೆ ವ್ಯೂ ಮಾತ್ರ. ವಾವ್. ಸೊ ಇದನ್ನ ನೋಡ್ಕೊಂಡು ಮತ್ತೆ ಬನ್ನಿ ಮುಂದೆ ಹೋಗೋಣ. ರೆಡಿ ಹಿಂದೆ ಕೆಳಗೆ ಬಿದ್ದಿತ್ತಲ್ಲ. ಧರ್ಮಸ್ಥಳ ಬಿಟ್ಟು ಮುಂದೆ ಬರ್ತಾ ಇದ್ದೀವಿ. ಧರ್ಮಸ್ಥಳ ಏನು ಬಿಟ್ಟಿಲ್ಲ, ಮಳೆ ಸ್ಟಾರ್ಟ್ ಆಗಿದೆ ಮತ್ತೆ ರೋಡ್ ಚೆನ್ನಾಗಿದೆ ಅಂತ ಇವ್ರು ಹೇಳ್ತವ್ರೆ. ಏನೋ ಯಾವ ರೋಡ್ ಇತ್ತು, ಸಿಂಗಲ್ ರೋಡ್ ಇತ್ತು, ಇವಾಗ ಡಬಲ್ ರೋಡ್ ಆಗಿದೆ. ಸೊ ನನಗೆ ಎನರ್ಜಿ ಫುಲ್ ಲಾಸ್ ಆಗಿದೆ. ಮಾತಾಡುವ ಮನಸ್ಸಿದೆ, ನೀವು ಹೊರಗೆ ಬಿಡಬೇಕು ಅಷ್ಟೇ. ಏನೇನೋ ಹೇಳ್ತವ್ರು. ನಾವು ತುಂಬ ದಿನ ಆಯ್ತಲ್ಲ ಲಾಂಗ್ ಜರ್ನಿ ಮಾಡಿ, ಅದಕ್ಕೆ ಫುಲ್ ನೋಡಿ ಮ್ಯೂಟ್ ಆಗ್ತದೆ. ಮಾತನಾಡುವ ಮನಸ್ಸಿದೆ, ಆದರೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಸ್ಥಿತಿಗತಿಗಳು ಸರಿ ಇಲ್ಲ. ಸಕ್ಕದಾಗಿತ್ತು ಅವಾಗಲೇ. ಫೋನಲ್ಲಿ ಹೆಂಗೆ ಕಾಣುತ್ತೆ ಏನೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಸಕ್ಕತ್ತಿದೆ. ದೇವಡ ಎಷ್ಟೊತ್ತಿಗೆ ಈ ಘಾಟ್ ಸೆಕ್ಷನ್ ಮುಗಿಯುತ್ತೋ ಅನಿಸ್ತಿದೆ ನನಗಂತೂ. ಊಟವೇನು ಲೇಟಾಗಿ ಮಾಡಿದ್ದು, ಅದಕ್ಕೆ. ಏನು ಹೇಳ್ತೀರಾ ನಿಮ್ಮ ಜರ್ನಿ ಬಗ್ಗೆ ದೇವರಾಜ್ ಅವರೇ? ಅಲ್ಲ, ಏನು ಹೇಳ್ತೀರಾ ನಿಮ್ಮ ಜರ್ನಿ ಬಗ್ಗೆ? ಬರ್ಡೇ ಬಾಯ್ ಬಹಳ ಸಂತೋಷ ಆಗ್ತಾ ಇದೆ ನನಗೆ. ಕರೆಕ್ಟ್ ಮಾತಾಡು. ತುಂಬಾ ತಿಂಗಳಾಗೋಯ್ತು. ತಿಂಗಳ ವರ್ಷನೇ ಆಗೋಯ್ತು. ಮಂಗಳೂರಿಗೆ ಎಲ್ಲಿ ಬಂದಿದ್ದೀವಿ ರೀಸೆಂಟ್? ಬಹಳ ಸಂತೋಷ ಆಯ್ತು, ಬಹಳ ಸಂತೋಷ ಆಯ್ತು. ಕಟ್ ಮಾಡ್ತೀನೇನೋ ಹಿಂಗೆಲ್ಲ. ಶಿರಡಿಯಲ್ಲಿದ್ದೀವಿ ಈಗ. ಇವಾಗ ಶಿರಡಿ ಘಾಟ್ ಅಂತೆ. ಮಳೆ ಎಂತ ಬಸವೇಶ್ವರ ಘಾಟ್ ದಾಟಿ ಶಿರಡಿಯಲ್ಲಿದ್ದೀವಿ ಈಗ. ಶಿರಾಡಿಯಿಂದ ಮುಂದೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂದ್ರೆ ಧರ್ಮಸ್ಥಳದ ಕಡೆಯಿಂದ ಮಂಗಳೂರಿನ ಕಡೆ ಪಯಣ. ಆ ಮಂಗಳೂರಿಗೆ ಹೋಗಿ ಏನೇನೋ ಮಾತಾಡ್ತೀವಿ. ಫುಲ್ ಜೋಶಲ್ಲಿದ್ದಾರೆ, ನೆಕ್ಸ್ಟ್ ಲೆವೆಲ್ ಜೋಶಲ್ಲಿದ್ದಾರೆ. ನೀವು ಯಾವತ್ತೂ ನೋಡೇ ಇರಲ್ಲ ವ್ಲಾಗ್ಸ್ ಎಲ್ಲ ಇವ್ರು ಈ ಥರ ಇರೋದು, ಬಟ್ ಈ ವ್ಲಾಗಲ್ಲಿ ಬಂದಿರ್ತಾರೆ. ಮಂಗಳೂರಿನ ಕಡೆ ಪಯಣ ಮಾಡುತ್ತಿದ್ದೇವೆ. ಮಂಗಳೂರಿನ ಕಡೆ ಯಾಕೆ ಹೋಗುತ್ತಿದ್ದೇವೆ ಅಂದರೆ ಮಂಗಳೂರಿನಲ್ಲಿ ಚಳಿಗೆ ಚಳಿಗೆ ಹೊಚ್ಕೊಂಡು ಕೂತಿದ್ದಾರೆ. ಏನು ಹೇಳೋದು, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಮಲಗಿರೋ ಪೋಸ್ ಗಾಗಲ್ಸ್ ಹಾಕೊಂಡು
ತಟ್ಟಾಡ್ತವನ ಎತ್ರಿ ಏನು ಮಲ್ಗಿಲ್ಲ ಇಲ್ಲ ಐ ಕಳ್ಳ ನಡಿಬೇಕದೆ ಮತ್ ಕಣ್ಣೆಲ್ಲ ಯಾಕೆ ಒಂಥರ ಆಗಿದೆ ಏನಿಲ್ಲ ನಮ್ಮ ತಿಂಬಗೇನೆ ಮಾತಾಡ್ತಿದ್ವಿ ನಾವು ಇಬ್ರು ನೀನೇನು ಮಾತಾಡಿಲ್ಲ ಸುಮ್ಮನೆ ಇದ್ದೆ ಸರಿ ಆಯ್ತು ಹಾಕೋ ಹಾಕೋ ಒಬ್ಬ ಅಡ್ಡ ಮಕ್ಕಳು ಕೇಳು. ಏನ್ ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಸರಿ ಆಯ್ತು ಮಲ್ಕೊಂಡು ನೋಡು ಅಡ್ಡ ಮಕ್ಕಳು ಮಲ್ಕೋ ಸೀಟ್ ಮೇಲೆ ಹಂಗೆ ಇಲ್ಲ ಅನ್ಕೊಂಡು ಆಯ್ತಪ್ಪ ಏನೋ ಮಾಡು ಹೂವು ಹೋಗ್ಲಿ ಬೆಡ್ಶೀಟ್ ಹೂವು ಇವಾಗ ಟೈಮ್ ಬಂದು ಟ್ರಿಬಲ್ ನಂಬರ್ 444. ಟ್ರಿಬಲ್ 4 ಬೆಲ್ಲಗ್ರಿ ರೋಡೇ ಕಾಣ್ತಾ ಇಲ್ಲ ಏನು ಕಾಣಿಸ್ತಿಲ್ಲ ಸರ್ ಎಲ್ಲೂ ನಿಲ್ಲಿಸ್ತೀರಾ ಕಂಟಿನ್ಯೂ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ ಬರ್ಡೇ ಬಾಯ್ ಸೀನರಿ ನೋಡ್ಸಕ್ ನಿಲ್ಸಿಲ್ವಾ ಅಲ್ಲಿ? ಅದೇ ಏನೊಂದು 5 ನಿಮಿಷ ಅಷ್ಟೇ ಬ್ರೇಕ್ಫಾಸ್ಟ್ ಮಾಡೋದು ನಿಲ್ಸಿಲ್ವಾ ಅಲ್ಲಿ? ಬ್ರೇಕ್ಫಾಸ್ಟು ಅದು ಬ್ರೇಕ್ಫಾಸ್ಟ್ ಲಂಚ್ ಒಟ್ಟಿಗೆ ಊಟ ಒಟ್ಟಿಗೆ ಊಟನಾ? ಆಯ್ತು. ನಿಲ್ಸಿಲ್ವಾ? ತಿಂದಿದ್ದು ಬ್ರೇಕ್ಫಾಸ್ಟು ಬಟ್ ಟೈಮಿಂಗ್ಸ್ ಬಂದು ಲಂಚ್ ಟೈಮಿಂಗ್ಸ್ ಆಗಿದೆ ಬರ್ಡೇ ಬಾಯ್ ನೋಡಿದ್ರೆ ಇವತ್ತು ಬರ್ಡೇ ಬರೀ ಟ್ರಾವೆಲ್ಲೇ ಆಗೋಯ್ತು ಇನ್ನೊಂದ್ಸತಿ ಮಾಡು ಬೆಲ್ಲಗಿಯಪ್ಪ ನೀರೇ ಬರ್ಡೇ ಬಾಯ್ ಈ ವರ್ಷ ತರ ಹೇಳು. ಲೈಫಲ್ಲಿ ಯಾವ ವರ್ಷನೂ ಸೆಲೆಬ್ರೇಟ್ ಮಾಡಿಲ್ಲ ಆ ತರ ಸ್ಪೆಷಲ್ ವರ್ಷ ಈ ವರ್ಷ ಮೆಮೊರಿಯಬಲ್ ಬರ್ಡೇ ಅವ್ರದ್ದು ವರ್ಷ ಪೂರ್ತಿ ಟ್ರಾವೆಲ್ ಎಂಥದ್ದು ಕಾಣಿಸ್ತಾ ಇಲ್ಲ ಬೇಡ ನಡಿ ಇನ್ನೇ ನೋಡೋದು ಏನು ಕಾಣಿಸ್ತಿಲ್ಲ ಅಲ್ಲಿ ಇಲ್ಲೇ ಬಿದ್ದೋಗ್ತು. ಯಾರು ಓಕೆ ಇವಾಗ ಕದ್ರಿ ಮಂಜುನಾಥ ಟೆಂಪಲ್ಗೆ ರೀಚ್ ಆಗಿದ್ದೀವಿ ಇವಾಗ ದೇವಸ್ಥಾನ ಓಪನ್ ಇದೆಯಾ ಏನೋ ಐಡಿಯಾ ಇಲ್ಲ ಹೋಗಿ ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ ಹಂಗೆ ರೂಮ್ ಮಾಡಬೇಕು ರೂಮ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು ಇವಾಗ ಇಲ್ಲಿ ದೇವಸ್ಥಾನ ಮುಗಿಸ್ಕೊಂಡ್ರೆ ನಾಳೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡೋಕ್ಕೆ ಚೆನ್ನಾಗಿದೆ ನಾನು ಕದ್ರಿ ಮಂಜುನಾಥ ಸ್ವಾಮಿಗೆ ಬಂದಿಲ್ಲ ಯಾವತ್ತು ಇವತ್ತು ಗೊತ್ತಿಲ್ಲ ಬಟ್ ಓಪನ್ ಇದೆಯಾ ಕ್ಲೋಸ್ ಇದೆ ಇವಾಗ ಆಗಲೇ ಟೈಮ್ 6:30 ಆಗಿದೆ ಇನ್ನು ನಾವು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ದರ್ಶನಕ್ಕೆ ಬರಬೇಕು ಗೊತ್ತಿಲ್ಲ ನೋಡುವ ಏನಾಗುತ್ತೆ ಮಳೆ ಇದ್ದಿದ್ದಕ್ಕೆ ಲೇಟ್ ಆಯಿತು ತುಂಬ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಕೂತ್ಕೊಂಡಿನಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಹೇಳೋಕ್ಕಾಗಲ್ಲ ಅಷ್ಟು ಟಯರ್ಡ್ ಆಗಿದೆ ಫ್ರೆಶ್ ಅಪ್ ಆಗಿ ನೋಡುವ ನೆಕ್ಸ್ಟ್ ರೂಮಲ್ಲಿ ಸಿಗ್ತೀನಿ ರೂಮಲ್ಲಿ ಇಲ್ಲಾಂದರೆ ದರ್ಶನಕ್ಕೆ ಹೋಗುವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಯಾವತ್ತೂ ನೋಡಿಲ್ಲ ಮತ್ತೆ ನೋಡ್ತಿರೋದು ಗೊತ್ತಿಲ್ಲ
ಒಳ್ಳೆ ದರ್ಶನ ಆಯ್ತು. ಲಾಸ್ಟ್ ಪೂಜೆ ಮಹಾಮಂಗಳಾರತಿ ಅಲ್ಲ, ಕೊನೆ ಮಹಾಮಂಗಳಾರತಿ. ತುಂಬಾ ಆಲ್ಮೋಸ್ಟ್ ಒಂದು 5 ನಿಮಿಷ ಆರಾಮಾಗಿ ನಿಂತ್ಕೊಂಡಿದ್ವಿ ಮುಂದೆನೆ, ಯಾವ ಜನನೂ ಇರ್ಲಿಲ್ಲ. ಒಳ್ಳೆ ದರ್ಶನ ಆಯ್ತು. ಮುಗಿಸ್ಕೊಂಡು ಊಟ ಮಾಡಕ್ಕಂತ ಹೋಗ್ತಾ ಇದ್ವಿ. ಮತ್ತೆ ರಥೋತ್ಸವ ಮಾತಾಡಪ್ಪ. ನಾನು ಮಾತಾಡಬೇಕಲ್ಲ, ಸರಿ. ಇವಾಗ ಮತ್ತೆ ರಥೋತ್ಸವ ಇದೆ. ಅಷ್ಟರಲ್ಲಿ ಹೋಗಿ ಮಳೆ ಬರ್ತಿದೆ ಅಂದ್ಬಿಟ್ಟು ಮಾಡ್ತಿಲ್ಲ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಅಷ್ಟರಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ವಿ. ಫುಲ್ಲು ಮಳೆ ಅಂದರೆ ಮಳೆ. ಏನು ಪ್ಲ್ಯಾನ್ ಮಾಡಿಲ್ಲ ಅವ್ರ ಬರ್ಡೇ, ಎಲ್ಲ ಪ್ಲ್ಯಾನ್, ಏನು ಪ್ಲ್ಯಾನ್ ಇಲ್ಲ. ಅಲ್ಲ ಕಣ, ದೇವ್ರ ದರ್ಶನಕ್ಕಿಂತ ದೊಡ್ಡದ. ಆದ್ರೂ ಒಂದು ಮನ್ಸಿಗೆ ಸಮಾಧಾನಕ್ಕೆ ಒಂದು ಕೇಕ್ ಕಟ್ಟಿಂಗು ಮಾಡಿಸಿಲ್ಲ. ಅಯ್ಯಪ್ಪನ ದರ್ಶನ ಆಯ್ತು. ಅಯ್ಯಪ್ಪನ ದರ್ಶನ ಫಸ್ಟ್ ಹೋಗ್ತಿದ್ದಂಗೆ ಅಯ್ಯಪ್ಪನ ದರ್ಶನ ಆಯ್ತು. ಅದಾದ್ಮೇಲೆ ಮಂಜುನಾಥ ಸ್ವಾಮಿ ದರ್ಶನ. ಸೇಮ್ ಧರ್ಮಸ್ಥಳದಲ್ಲಿ ಹೆಂಗಿದೆಯೋ ಸೇಮ್ ಡಿಟ್ಟೋ ಇಲ್ಲೂ ಹಂಗೆ. ಅಲ್ಲ, ಇನ್ನೊಂದೇನ್ ಪ್ರತ್ಯೇಕ ಅಂದ್ರೆ ಇಲ್ಲಿ ಸಾಕ್ಷಾತ್ ಮಂಜುನಾಥ ಸ್ವಾಮಿ ಇದಾರಲ್ಲ ಧರ್ಮಸ್ಥಳದಲ್ಲಿ, ಆ ವಿಗ್ರಹ ಇಲ್ಲಿ ಉದ್ಭವ ಆಗಿದ್ದು. ಇಲ್ಲಿ ಉದ್ಭವ ಮೂರ್ತಿನ ತಗೊಂಡೋಗಿ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ವಿಗ್ರಹ ಅದು. ಸೊ ಅದಕ್ಕೆ ಭಾರಿ ಪವರ್ಫುಲ್ ದೇವಸ್ಥಾನ ಇದು. ದರ್ಶನ ಇದೆ. ನೀವು ಬನ್ನಿ ಆದ್ರೆ ಸ್ನೇಹಿತರೆ, ಬಂದು ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗೈತೆ. ನಾವು ಕ್ಲೋಸ್ ಆಗ್ಬಿಟ್ಟಿರ್ತೇನೋ ದೇವಸ್ಥಾನ, ದರ್ಶನ ಆಗುತ್ತಾ ಇಲ್ವೋ ಅನ್ಕೊಂಡ್ವಿ. ಲಾಸ್ಟ್ ದರ್ಶನ ಮಹಾಮಂಗಳಾರತಿ ಎಲ್ಲ ಆರಾಮಾಗಿ ಕಣ್ ತುಂಬ. ಪಟಾಕಿ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ, ಕಾಣುತ್ತಾ? ಕಾಣಲ್ಲ. ಪಟಾಕಿ ಸ್ಟಾಲ್ಸ್ ತಗೊಂಡ್ರು ಎಲ್ಲಿ ನೋಡಿದ್ಯಾ? ಎಲ್ಲ ಫುಲ್ ಒದ್ದೆ ಆಗಿದೆ. ಮನೆ ನೋಡಿ ಅಣ್ಣ, ಮನೆ ಅಲ್ಲಿಗೂ ಎತ್ತಿಟ್ಕೊಂಡು ಇವಾಗ ಹೋಗ್ತಾ ಇದೀವಿ. ಗೊತ್ತಿಲ್ಲ ಇಲ್ಲಿ ಊಟ ಸಿಗುತ್ತೆ ಅಂತ. ಟೈಮ್ ಇಲ್ಲೇ ಒಂದೊಳ್ಳೆ ಊಟ ಇದೆಯಂತ ಇಲ್ಲೇ ಹೇಳಿದವರು. ಯಾರು ಅಲ್ಲಿ ಕೇಳಿದಾರ? ವೆಜ್ ಊಟ, ನಾನ್ ವೆಜ್ ಬೇಡ ಅಂತ ಹೇಳಿದ್ರೆ. ಒಳ್ಳೆ ಮಂಗಳೂರಿನ ಸ್ಟೈಲ್ ಇರುತ್ತೆ. ಇವಾಗ ಊಟ ಮಾಡ್ಕೊಂಡು ಮತ್ತೆ ದೇವಸ್ಥಾನ ಹತ್ರ ಹೋಗ್ಬೇಕು. ಊಟ ಆದ್ಮೇಲೆ ಸಿಗ್ತೀವಿ. ಥ್ಯಾಂಕ್ ಯು. ಕುಡಿಯತ್ತು ಹೋಗೇ ಇಲ್ಲ ಬಾಯಲ್ಲಿ ನಾಟಕ, ಬಾಯಲ್ಲಿ ಹೋಗೇ ಇಲ್ಲ. ಕುಡಿ ನೀಟಾಗಿ. ಕಾಣಿಸ್ತೈತಿ ಇಲ್ಲಿ ಪೈಪಲ್ಲಿ. ಏನಾಯ್ತು? ನುಂಗು, ಏನಾಗಲ್ಲ, ನುಂಗ್ಬಿಡು. ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ದೇವಸ್ಥಾನದ ಪಕ್ಕದಲ್ಲೇ ನಾವು ಸ್ಟೇ ಆಗಿದ್ದರಿಂದ ಕೆಳಗಡೆ ಏನಕ್ಕೋ ಹೋಗಿದ್ರು. ಅಲ್ಲಿ ತೀರ್ಥಕೆರೆ ಇದೆ, ಅಲ್ಲಿ ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಅಂಗಡಿಯವರು. ನಾನು ರೆಡಿ ಆಗಿಬಿಟ್ಟಿದೆ, ಬಟ್ ಆದರೂ ತೀರ್ಥ ಸ್ನಾನ ಅಂತೇನೋ ಹೇಳಿದ್ರಲ್ವ, ಸೊ ಅದಕ್ಕೆ ಹೋಗಿ ಮಾಡೋಣ ಅಂತ ಹೇಳಿ ಮತ್ತೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ದೇವಸ್ಥಾನದ ಒಳಗೇನೆ ಇದೆ ಇದು. ಇಲ್ಲಿ 7 ತೀರ್ಥಕೆರೆ ಇತ್ತು. ಜನನೂ ಖಾಲಿ ಇದ್ದರು. ಇನ್ನೇನು ಮಳೆ ಕೂಡ ಬರ್ತಿತ್ತು, ಇಳಿಬೇಕು ಅನ್ನೋಷ್ಟರಲ್ಲಿ ಅದ್ರ ಒಳಗಡೆ ಹಾವುಗಳು ಕಾಣಿಸ್ತಾ ಇತ್ತು, ನೀರಾವು. ಅದನ್ನ ನೋಡಿ ಸ್ವಲ್ಪ ಭಯ ಆಗ್ತಾ ಇತ್ತು, ಹೆಂಗೆ ಇಳಿಯೋದೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ. ಆಮೇಲೆ ಗಟ್ಟಿ ಮನ್ಸು ಮಾಡಿ ನೀರಲ್ಲಿ ಇಳಿದ್ವಿ. ಅಲ್ಲಿ ಅನಾಕೊಂಡ ಅಂತಾರೆ ಕಣ, ಅಂಡಕೊಂಡ ಅಲ್ಲ. ಅನಾಕೊಂಡ, ಅಂಡಕೊಂಡ. 3, 2 ಈ ಥರ ಚಿಕ್ಕದು ಘಟ್ಟಗಳಿತ್ತು. ಅದರಲ್ಲಿ 3 ಸತಿ ತಲೆ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ.
ಇದರಲ್ಲೂ ಹಾವುಗಳಿತ್ತು. ಸೊ ಇಳಿಯೋದೇನು ಬೇಡ, ಹಂಗೆ ಈಗ ಮಾಡ್ಕೋಬೋದು ಅಂತ ಹೇಳಿದ್ರು ಇವರು ಅಲ್ಲಿರೋ ವಾಚ್ಮ್ಯಾನು. ಸೊ ಅದಕ್ಕೆ ಏನು ಮಾಡಿದ್ವಿ, ಹಂಗೆ ಬಕೆಟಲ್ಲಿ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಯತ್ವಿಕ್ನೇನು ಇಳಿಸಿಲ್ಲ, ಅವನೇನು ಬೇಡ ಅಂದ್ಕೊಂಡು. ಸೊ ಮುಗಿಸ್ಕೊಂಡು 7 ಘಟ್ಟಗಳನ್ನೂ ಮುಗೀತು. ಸೊ ಮುಂದೆ ಬಂದರೆ ಅಲ್ಲಿ ಬಸವನ ಬಾಯಿಂದ ನೀರು ಬರ್ತಿತ್ತು. ಸೊ ಅಲ್ಲಿ ಕೂಡ 3 ಸಾರಿ ಈ ಥರ ಮಾಡಿ ಅಂತ ಅರ್ಚಕರು ಗೈಡ್ ಮಾಡ್ತಿದ್ರು. ಅಲ್ಲಿ ಮಾಡಿಕೊಂಡು ಮತ್ತೆ ಮುಂದೆ ಬಂದರೆ ದೇವಸ್ಥಾನದ ಮುಂದೆನೇ ಇದು ದೇವ್ರಿಗೆ ಅಭಿಷೇಕ ಮಾಡಿರೋ ತೀರ್ಥ ನೀರನ್ನ ನಮಗೆ ಅರ್ಚಕರ ತಲೆ ಮೇಲೆ ಹಾಕ್ತಾರೆ. ಅದು ನಂಗೆ ತುಂಬ ಇಷ್ಟ ಆಗಿತ್ತು. ಯತ್ವಿಕ್ ನೀರಲ್ಲಿ ಇಳಿಯೋಣ ಆಮೇಲೆ ನಾವೆಲ್ಲ ಮಾಡೋದು ನೋಡಿ ಅವನು ಹೋಗಿ ಬರೀ ಬಸವನ ತಲೆ ಮೇಲಿಂದ ಬರೋ ನೀರಿಗೆ ಇಳಿದ್ಬಿಟ್ಟು ಮಾಡ್ಕೊಂಡು ಬಂದ. ಬೆಳಗ್ಗೆ ಕೂಡ ಮಳೆ ಬರ್ತಾನೆ ಇತ್ತು. ಇನ್ನೊಂದ್ಸತಿ ದರ್ಶನ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ಯತ್ವಿಕ್ ಟಿಕೆಟ್ ತರೋಕ್ಕೆ ಹೋಗಿದ್ದ. ನಾನು ಅಲ್ಲೇ ದೇವಸ್ಥಾನದ ಮುಂದೆ ಹಂಗೆ ಕುತ್ಕೊಂಡಿದ್ದೆ. ಒಂಥರ ಪಾಸಿಟಿವ್ ವೈಬ್ಸು, ಒಂಥರ ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗಿತ್ತು, ಚೆನ್ನಾಗಿ ಅನ್ನಿಸ್ತು. ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಯಾವತ್ತೂ ಆಗಿರಲಿಲ್ಲ. ತುಂಬ ಖುಷಿ ಆಗ್ತಿತ್ತು ನನಗೆ. ತಂದ್ಯಾ? ಏನದು ಏನದು? ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ದರ್ಶನ ಅನ್ನೋದಕ್ಕಿಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರೋದೆಲ್ಲ ಆಯ್ತು ಅಲ್ಲ. ಹೌದು, ತೀರ್ಥಸ್ಥಾನ ಎಲ್ಲ ಆಯ್ತು. ತುಂಬಾ ಖುಷಿ ಆಯ್ತು. ನಾವು ಹೇಳೋ ಅಲ್ಲಿ ಇಳಿಯೋದಕ್ಕೆ, ಕಲ್ಯಾಣಿಯಲ್ಲಿ ಇಳಿಯೋದಕ್ಕೆ ಒಂಥರ ಆಗ್ತಿತ್ತು ನನಗೆ. ಹಾವುಗಳು, ಎಷ್ಟೊಂದು ಹಾವುಗಳಿತ್ತು. ಅದು ಆದ್ರೆ ಈ ನೀರಾವು ಅಂತ ಏನೂ ಮಾಡೋದಿಲ್ಲ ಅಂತೆ. ಬಟ್ ಎದುರುಗಡೆ ಹಾವುಗಳು ಕಾಣಿಸ್ಬೇಕಾದ್ರೆ ಹೆಂಗ್ ಹಿಡಿಯಕ್ ಮನ್ಸ್ಕೊಡುತ್ತೆ ಅಂತ ಜುಮ್ 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 ಅನ್ನುತ್ತಿತ್ತು ಮೈ ಎಲ್ಲ. ನೀವು ನೋಡಿರ್ತೀರ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ಹಾವುಗಳು ಎಷ್ಟೊಂದಿತ್ತು. ಸೊ ಆದ್ರೂ ನನಗೆ ಏನಾಗಲ್ಲ ಹೋಗೋಣ ಅಂತ ಇವರು ಏನು ಆಟ ಆಡ್ತಿದ್ರು. ಅಲ್ಲ ಒಂಥರ ನೀರಾವು ಕಚ್ಚೋದಿಲ್ಲ ಗೊತ್ತು, ಬಟ್ ಹಾವು ಅನ್ನೋ ಒಂದು ಫೀಲ್ ಒಂಥರ ಇತ್ತು. ಕಚ್ಚಿದ್ರೆ ಏನ್ ದೇವಸ್ಥಾನದಲ್ಲಿ ಹೋಗ್ತಿದ್ವಿ, ಹೋಗ್ತಾ ಇದ್ ಚಾನ್ಸೇ ಇಲ್ಲ ಅಲ್ಲಮ್ಮ ಹೋಗೋದಿಕ್ಕೆ. ಹೋಗಲ್ಲ ಅಂತ ಗೊತ್ತು, ಆದ್ರೂ ಒಂಥರ ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ಮತ್ತೆ ದರ್ಶನ ಮಾಡೋಣ ಇವ್ರು ಏನಕ್ಕೂ ಹೋದ್ರು ಕೆಳಗೆ. ಅಲ್ಲಿ ಆಮೇಲೆ ತೀರ್ಥ ಸ್ನಾನ ಇದೆ ಅಂತ ಏನೋ ಹೇಳಿದ್ದಾರೆ. ಸರಿ ಮಾಡ್ತೀಯ ಅಂದ್ರು. ನಾನೇನ್ ಅನ್ಕೊಂಡೆ ಅಂದ್ರೆ ಸುಮ್ಮನೆ ಏನಂತ ಕಲ್ಯಾಣಿ ತರ ಇರುತ್ತೆ, ಅವರೇ ಬಂದು ನೀರ್ ಹಾಕ್ತಾರೆ ಅನ್ನೋ ತರ ಇತ್ತು. ಬಟ್ ಅಲ್ಲಿ 7 ತರ ಅನ್ಸುತ್ತಲ್ಲ, 7 ಕಲ್ಯಾಣಿ ತರ ಇತ್ತು. ಅದ್ರಲ್ಲಿ ನಾವೇ ಮಾಡ್ಕೊಳ್ಳೋದು. ಚೆನ್ನಾಗಿ ಅನ್ನಿಸ್ತು, ನೆಮ್ಮದಿ ಅನ್ನಿಸ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲಿ ಈ ತರ ಸಿಕ್ಕತ್ತೆ ಅಂತ. ಸೊ ತೀರ್ಥ ಸ್ನಾನ ಮುಗಿಸ್ಕೊಂಡು ಆಮೇಲೆ ಅದೇನು ಕಳಶ ಸ್ನಾನ ಅಂತ ದೇವ್ರಿಗೆ ಅಭಿಷೇಕ ಮಾಡಿರೋ ನೀರಿರುತ್ತಲ್ಲ, ಸೊ ಅದರಲ್ಲಿ ನಮಗೆ ಪುರೋಹಿತರೇ ಹಾಕ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಒಂದ್ಸತಿ ಬರ್ಬೇಕು, ಸೀರಿಯಸ್ಲಿ ಬರ್ಬೇಕು. ನಿಜವಾಗ್ಲೂ ಚೆನ್ನಾಗಿತ್ತಲ್ಲ. ಏನೋ ಒಂಥರ ಪೀಸ್. ಹೊರಗಡೆ ಜಂಜಾಟಗಳು ಮಧ್ಯೆ ಬೆಂಗಳೂರಲ್ಲಿ ಬದುಕ್ತಿರ್ತೀವಿ, ಹೊರಗಡೆ ಈ ತರ ಬಂದಾಗ ನೆಮ್ಮದಿ ಅನ್ಸುತ್ತೆ. ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ ಸ್ನೇಹಿತರೆ. ಏನ್ ಹೇಳ್ತಾರೆ, ಈ ಬ್ರೇಕ್ ಎಲ್ಲರಿಗೂ ಬೇಕಂತ ಅನ್ಸುತ್ತೆ ನನಗೆ. ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಇನ್ನೊಂದು ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನನ್ನ ದೈವ ಅದು. ದೈವ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಮೇನ್ ಮಂಗಳೂರು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ, ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗ್ಬೇಕಂತ. ತುಂಬಾ ವರ್ಷದಿಂದ ಇವ್ರಿಗೆ ತುಂಬಾ ಆಸೆ. ಆಮೇಲೆ ನನಗೂ ಸ್ವಲ್ಪ ಇಲ್ಲ, ಎಲ್ಲರೂ ಹೇಳೋದು ನೋಡಿದ್ರೆ ಒಂದ್ಸತಿ ಹೋಗಿ ಬರ್ಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ತುಂಬಾನೇ ಅಡೆತಡೆಗಳನ್ನು ದಾಟಿ ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥದ್ದೆಲ್ಲ ಆಯ್ತು ಬರ್ತಾ. ಬಟ್ ಆದ್ರೂ ಪರವಾಗಿಲ್ಲ. ಯಾಕೆ ಹೇಳ್ತೀರಾ ಸ್ನೇಹಿತರೆ? ಬಟ್ ಆದ್ರೂ ಪರವಾಗಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಫೈನಲಿ ದೇವ್ರನ್ನ ನೋಡಕ್ ಹೋಗ್ತಾ ಇದೀವಿ. ಕೊರಗಜ್ಜಂದು ನೆನೆ ನೈಟೇ ಹೋಗೋಣ ಅನ್ಕೊಂಡ್ವಿ, ಬಟ್ ನೈಟ್ ಕ್ಲೋಸ್ ಆಗಿದೆ ಅಂದ್ರು. ಸೊ ಅಲ್ಲ ಅದಕ್ಕೆ ಇಲ್ಲಿ ಬೆಳಗ್ಗೆ ಎದ್ದು ಓಡೋಣ ಅಂತ ನೋಡಿದ್ರೆ, ಬೆಳಗ್ಗೆ ನೋಡಿದ್ರೆ ಇಲ್ಲೇ ಅಚ್ಚರಿಕಾದಿತ್ತು. ತೀರ್ಥ ಸ್ನಾನ ಚೆನ್ನಾಗಿತ್ತು, ಒಳ್ಳೆ ದರ್ಶನ ಆಯ್ತು. ಭಗವಂತಂದು ಒಳ್ಳೆ ವಾತಾವರಣ ಆಯ್ತು. ದರ್ಶನ ಮುಗಿಸ್ಕೊಂಡು ಟೈಮ್ ಇವಾಗ 11 ಗಂಟೆ ಅನ್ಸುತ್ತೆ. ಚೆಕ್ಔಟ್ ಮಾಡ್ಕೊಂಡು ರೂಮು ಟೈಮ್ ಹೋಗ್ತೈತೆ. ಚೆಕ್ಔಟ್ ಮಾಡ್ಕೊಂಡು ಇವಾಗ ಕೊರಗಜ್ಜನ ಸನ್ನಿಧಿಗೆ ಏನಂತಾರೆ ಅದಕ್ಕೆ ದೇವ್ರಿಗೆ ಇನ್ನೊಂದು ಹೆಸರು ಇರಲಿಲ್ಲ, ಏನದು ಕೊರಗಜ್ಜನ ಆದಿಸ್ಥಳಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೈಟ್ ಮಾಡ್ತಾ ಇದೀವಿ.
ಎದ್ದು ಹಾಯ್ ಹೇಳಿಲ್ಲ ನೀನು. ಗುಡ್ ಮಾರ್ನಿಂಗ್ ಹೇಳು ಅಷ್ಟು. ಗುಡ್ ಮಾರ್ನಿಂಗ್ ಎವಡಿ ಬಿಡ ನೋಡು. ಓಕೆ ವೆಯ್ಟ್ ಮಾಡ್ತೀನಿ.